ಹಾಯ್ ಹಲೋ ನಮಸ್ಕಾರ. ಮತ್ತೊಂದು ಟ್ರಾವೆಲ್ ಬ್ಲಾಗಿಗೆ ಸ್ವಾಗತ. ಸೊ ಇವತ್ತು ನಾವು ಮಹಾರಾಷ್ಟ್ರದ ಕಪೋಲಿ ಅನ್ನೋ ಹತ್ರ ಇದ್ದೀವಿ. ಸೊ ಇಲ್ಲಿ ನಮಗೆ ಅಂದರೆ ಪನಿವೆಲ್ಲಿಂದ 4 ಗಂಟೆಗೆ ಸಂಜೆ ಟ್ರೈನ್ ಇದೆ. ಸೊ ಒಂದು 5 ಅವರ್ ಬ್ರೇಕ್ ಇತ್ತು ಮಧ್ಯ ಒಂದು ಟ್ರೈನಿಗೆ. ಸೊ ಕಪೋಲಿಯಲ್ಲಿ ಒಂದೆರಡು ವಾಟರ್ ಫಾಲ್ಸು ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಂದಿದ್ದೀವಿ. ಸೊ ಬನ್ನಿ, ನಾನು ನಿಮಗೆ ತೋರಿಸ್ತೀನಿ. ಈ ಕಪೋಲಿ ಎಂಬ ಊರು ಮಹಾರಾಷ್ಟ್ರದಲ್ಲಿ ಬರುತ್ತೆ. ಸೊ ನಾವಿಲ್ಲಿಗೆ ರೀಚ್ ಆಗ್ಬೇಕಂದ್ರೆ ಕಲ್ಯಾಣ್ ಜಂಕ್ಷನ್ ಇಂದ ನೇರವಾದ ರೈಲ್ ಸಂಪರ್ಕ ಇದೆ. ಅದನ್ನ ಬಿಟ್ರೆ ಪನ್ವೇಲ್ ಇಂದ ನೇರವಾದ ಬಸ್ ಸಂಪರ್ಕ ಕೂಡ ಇದೆ. ನಾವು ಇಲ್ಲಿಗೆ ಮೊದಲು ಬಂದ ತಕ್ಷಣ ಮಾಡಿದ ಕೆಲಸ ಏನಂದ್ರೆ ಇಲ್ಲಿ ಒಬ್ರು ಲೋಕಲ್ ಗೈಡ್ ನ ಹೈರ್ ಮಾಡಿದ್ವಿ. ಈ ಊರು ಹೊಸದಾಗಿರೋದನ್ನ ಇಲ್ಲಿ ಸುತ್ತಮುತ್ತ ಪ್ಲೇಸಸ್ನೆಲ್ಲ ನೋಡ್ಲಿಕ್ಕೆ ಒಬ್ಬ ಲೋಕಲ್ ಗೈಡ್ ನ ನಾವು ಹೈರ್ ಮಾಡಿದೀವಿ. ಸೊ ಅವರ ಒಂದು ಕಾಂಟ್ಯಾಕ್ಟ್ ಡೀಟೇಲ್ಸ್ ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ಇನ್ ಕೇಸ್ ನೀವೇನಾದ್ರೂ ಈ ಊರ್ ಕಡೆ ಬಂದಾಗ ಅದು ಯೂಸ್ಫುಲ್ ಆಗುತ್ತೆ ಅನ್ಸುತ್ತೆ. ಈ ವಾಟರ್ ಫಾಲ್ಸ್ಗೆ ನಾವು ಹೋಗ್ಬೇಕಾದ್ರೆ ಕಾಡಿನಲ್ಲಿ ಸುಮಾರು 2 ಕಿಲೋಮೀಟರ್ ಟ್ರೆಕ್ಕಿಂಗ್ ಮಾಡಬೇಕಾಗುತ್ತೆ. ಇದು ತುಂಬಾ ಈಸಿ ಟ್ರೆಕ್ಕಿಂಗ್ ಆಗಿರುತ್ತೆ. ಸೊ ನಾವು ಹೋಗ್ಬೇಕಾದ್ರೆ ಈ ತರ ಸಣ್ಣ ಸಣ್ಣ ಪುಟ್ಟ ಜರಿಗಳು ಹರಿತಾ ಇರುತ್ತೆ. ಇದನ್ನ ಕ್ರಾಸ್ ಮಾಡ್ತಾ ನಾವು ಹೋಗ್ಬೇಕಾಗುತ್ತೆ. ಈಗ ಮಹಾರಾಷ್ಟ್ರದಲ್ಲಿ ಮಾನ್ಸೂನ್ ಸೀಸನ್ ನಡೀತಾ ಇರೋದ್ರಿಂದ ಹಚ್ಚ ಹಸಿರಾಗಿ ಕಂಗೊಳಿಸ್ತಾ ಇದೆ. ಇದು ನಮ್ಮ ಝೆನಿತ್ ವಾಟರ್ ಫಾಲ್ಸ್ ನ ಮೊದಲನೇ ಲುಕ್ ಆಗಿರುತ್ತೆ. ಸುಮಾರು ಒಂದು ಅರ್ಧ ಗಂಟೆ ಕಾಡಿನಲ್ಲಿ ನಾವು ನಡೆದ್ಮೇಲೆ ನಮಗೆ ಸಿಕ್ಕಂತ ಒಂದು ವಾಟರ್ ಫಾಲ್ಸಿನ ಒಂದು ವ್ಯೂ ಹೇಗಿತ್ತು ಅಂದ್ರೆ, ಫಸ್ಟ್ ವ್ಯೂ ಆಫ್ ದಿ ವಾಟರ್ ಫಾಲ್ಸ್ ನಾನು ನಿಮಗೆ ತೋರಿಸ್ದೆ. ಸೊ ಈಗ ವಾಟರ್ ಫಾಲ್ಸ್ ತುಂಬ ಹತ್ರ ಹೋಗ್ಬಿಟ್ಟು ನೋಡೋಣ ಬನ್ನಿ ಹೇಗಿದೆ ಏನು ಅಂತ. ನಮ್ಮ ಮೊದಲನೇ ವಾಟರ್ ಫಾಲ್ಸ್ ಮುಗಿಸ್ಕೊಂಡ್ಬಿಟ್ಟು ನಾವು ವಾಪಸ್ KP ವಾಟರ್ ಫಾಲ್ಸ್ ಕಡೆ ಹೋಗೋಣ ಅಂತ ಹೊರಟ್ವಿ. ಆಗ ನಮ್ ಗೈಡ್ ಏನ್ ಹೇಳಿದ್ರು ಅಂದ್ರೆ, ಈಗ ತುಂಬಾ ಮಳೆ ಬರ್ತಾ ಇರೋ ಕಾರಣ KP ವಾಟರ್ ಫಾಲ್ಸ್ಗೆ ಹೋಗುವಂತ ದಾರಿ ತುಂಬಾ ಸ್ಲಿಪ್ಪರಿ ಆಗಿದೆ. ಸೊ ಅಲ್ಲಿಗೆ ಹೋಗೋದು ಸೂಕ್ತ ಅಲ್ಲ ಅಂತ ಹೇಳಿದ್ರು. ಸೊ ಹಾಗಾಗಿ ನಾವೇನ್ ಯೋಚನೆ ಮಾಡಿದ್ವಿ ಅಂದ್ರೆ, ನಮ್ಮ ಡ್ರೋನ್ ಹಾರಿಸ್ಬಿಟ್ಟು ಅಲ್ಲಿ ಒಂದು ವ್ಯೂ ಕ್ಯಾಪ್ಚರ್ ಮಾಡೋಣ ಅಂತ ಅನ್ಕೊಂಡ್ವಿ. ಸೊ ಅಲ್ಲಿಗೆ ಹೋಗಕ್ಕಿಂತ ಮುಂಚೆ ಒಂದು ಪುಟ್ಟ ಟೀ ಅಂಗಡಿಯಲ್ಲಿ ಒಂದು ಪುಟ್ಟ ಟೀ ಕುಡಿದ್ಬಿಟ್ಟು ಈ ಝೆನಿತ್ ವಾಟರ್ ಫಾಲ್ಸ್ ಹತ್ರ ಒಂದು ದೇವಸ್ಥಾನ ಇತ್ತು, ಪುಟ್ಟದಾದ ದೇವಸ್ಥಾನ. ಸೊ ಅಲ್ಲಿ ವಿಸಿಟ್ ಮಾಡಿದ್ವಿ. ಅಲ್ಲಿಗೆ ವಿಸಿಟ್ ಮಾಡಿ ಅಲ್ಲಿಂದ ಮುಂದೆ ಕಪೋಲಿಗೆ ಹೋಗಿ ಅಲ್ಲಿಂದ ನಮ್ಮ ಡ್ರೋನ್ಗಳನ್ನ ಹಾರಿಸಿ ಸೊ ಅಲ್ಲಿಂದ ನಿಮ್ಗೆ ಒಂದು KP ವಾಟರ್ ಫಾಲ್ಸ್ ನ ವ್ಯೂ ಹೇಗಿರುತ್ತೆ ಅಂತ ನಾನು ತೋರಿಸುವಂತ ಒಂದು ಪುಟ್ಟ ಪ್ರಯತ್ನ ಮಾಡಿದೀನಿ ನೋಡಿ.
ನಮ್ಮ 2 ವಾಟರ್ ಫಾಲ್ಸ್ಗಳನ್ನ ನಾವು ಮುಗಿಸ್ಕೊಂಡ್ಬಿಟ್ಟು ನಾವು ಹೋಗಿದ್ದೆ ಕಲೋಟೆ ಅಂತ. ಕಲೋಟೆ ಎಂಬ ಊರಿನಲ್ಲಿ ಒಂದು ಪುಟ್ಟದಾದ ಒಂದು ವಾಟರ್ ಫಾಲ್ಸ್ ಇದೆ ಅಂತ ಹೇಳಿದ್ರು. ಸೊ ಇದು ಕಪೋಲಿಯಿಂದ ಸುಮಾರು 25 ಕಿಲೋಮೀಟರ್ ದೂರದಲ್ಲಿ ಇದೆ ಅಂತ ಹೇಳಿದ್ರು. ಈ ವಾಟರ್ ಫಾಲ್ಸ್ಗೆ ಸುಮಾರು 1 ಕಿಲೋಮೀಟರ್ ನಾವು ಟ್ರಕ್ ಮಾಡಬೇಕಾಗುತ್ತೆ. ತುಂಬಾ ಈಸಿ ಇದೆ. ಕಲೋಟೆಯಿಂದ ಸುಮಾರು ಒಂದು 2-3 ಕಿಲೋಮೀಟರ್ ದೂರದಲ್ಲಿದ್ದಂತ ಒಂದು ಚಿಕ್ಕ ಡ್ಯಾಮ್ ಒಂದು ವಿಸಿಟ್ ಮಾಡಿದ್ವಿ. ಸೊ ಈ ಪುಟ್ಟ ಡ್ಯಾಮು ಮಳೆಗಾಲದಿಂದ ಫುಲ್ ಆಗಿ ಹರಿತಾ ಇತ್ತು. ಇದು ನೋಡ್ಕೊಂಡ್ಬಿಟ್ಟು ನಮ್ಗೆ ಸಿಕ್ಕಂತ ಈ 4ರಿಂದ 5 ಗಂಟೆಯಲ್ಲಿ ನಮ್ಗೆ ಎಷ್ಟು ಸಾಧ್ಯನೋ ಅಷ್ಟನ್ನ ಎಕ್ಸ್ಪ್ಲೋರ್ ಮಾಡಿದ್ವಿ. ಸೊ ಎಕ್ಸ್ಪ್ಲೋರ್ ಮಾಡಿ ನಮ್ಮ ಸಮಯ ಮುಗಿತಾ ಬಂದಿದ್ದ ಕಾರಣ ಸೊ ಈ ಚೆಕ್ ಡ್ಯಾಮ್ ನ ನಾವು ನೋಡ್ಕೊಂಡ್ಬಿಟ್ಟು ನಮ್ಮ ಜರ್ನಿ ನಮ್ಮ ಊರಿನ ಕಡೆ ಮತ್ತೆ ಸ್ಟಾರ್ಟ್ ಮಾಡಿದ್ವಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ. ಥ್ಯಾಂಕ್ ಯು.